ನಿಮಗೆ ಗೊತ್ತಿದ್ರೂ ಕೂಡ ನೀವಿರುವಂಥ ಒಂದು ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿದೆ ಅಂತ ನೀವು ಯಾಕೆ ಆ ಒಂದು ಕನೆಕ್ಷನಲ್ಲಿದ್ದೀರಾ? ಆ ವ್ಯಕ್ತಿ ನಿಮಗೆ ಅರ್ಹರಲ್ಲ ಅಂತ ಗೊತ್ತಿದ್ರೂ ಕೂಡ ಅವ್ರು ತುಂಬ ನೋವು ಕೊಡ್ತಾ ಇದ್ದಾರೆ ಅಂತ ನಿಮಗೆ ಅರಿವಾಗಿದ್ರೂ ಕೂಡ ಯಾಕೆ ಆ ವ್ಯಕ್ತಿ ಬೇಕು ಅನಿಸುತ್ತೆ? ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಡಿಪೆಂಡೆನ್ಸಿ. ನೀವು ಆ ವ್ಯಕ್ತಿ ಜೊತೆ ಕಮಿಟ್ ಆಗಿದ್ದೀರಾ ಹಾಗೂ ನೀವು ಅವಲಂಬಿತರಾಗಿದ್ದರೆ ಹಣಕಾಸಿನ ವಿಷಯವಾಗಿ, ಮೇ ಬಿ ಅವ್ರ ಮನೆ ನೋಡ್ಕೊಳ್ತಾ ಇರಬಹುದು, ನೀವು ಕೆಲಸ ಮಾಡದೇ ಇರಬಹುದು, ಹಾಗೂ ಮಂತ್ಲಿ ಮೇಂಟೆನೆನ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಅವರೇ ನೋಡ್ಕೊಳ್ತಿರ್ಬೋದು. ಸೊ ನಾನು ಒಬ್ಬನೇ ಅಥವಾ ಒಬ್ಬಳೇ ಹೋದರೆ ಏನೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ, ಅದಕ್ಕೆ ಏನಕ್ಕೆ ಇರಲಿ ನಾನು ಸಹಿಸ್ಕೊಳ್ತೀನಿ ಅಂತ ಆ ಒಂದು ರೀಸನ್ಗೋಸ್ಕರ ಇರ್ತೀರಾ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೂ ಕೂಡ ಆ ಒಂದು ಕನೆಕ್ಷನಲ್ಲಿ ಇರ್ತೀರಾ. ಅಂದರೆ ನನಗಿನ್ಯಾರೂ ಸಿಗಲ್ವೇನೋ, ಯಾಕೆ ಸುಮ್ಮನೆ ರಿಸ್ಕ್ ತೊಗೋಬೇಕು, ಗೊತ್ತಿರೋ ದೆವ್ವದ ಜೊತೆನೇ ಅನುಭವಿಸ್ಬಿಡೋಣ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರ್ತೀರ. ಮೂರನೇ ವಿಚಾರ ಏನಾಗುತ್ತೆ ಅಂದರೆ ಟ್ರಾಮಾ ಬಾಂಡಿಂಗ್ ಅಂತ ಹೇಳ್ತೀವಿ. ಟ್ರಾಮಾ ಬಾಂಡಿಂಗ್ ಅಂದರೆ ಏನು? ಇದರ ಅರ್ಥ ಏನಂದರೆ ನೀವು ಅವರ ಅಪ್ಸ್ ಆ್ಯಂಡ್ ಡೌನ್ಸ್ನ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಅವ್ರು ಕೊಡುವಂಥ ಟಾರ್ಚರ್ ಕೂಡ ನಿಮಗೆ ಸಹಿಸ್ಕೊಳ್ಳುವಂಥ ಒಂದು ಶಕ್ತಿ ಕೊಟ್ಬಿಟ್ಟಿರುತ್ತೆ. ಆ ಒಂದು ಕಂಡೀಷ್ನಿಂಗ್ ಆಗಿರುತ್ತೆ ನಿಮ್ಮ ಮೆದುಳಿಗೆ. ಸೊ ಇಟ್ಸ್ ಲೈಕ್ ಅಡಿಕ್ಟೆಡ್ ಕನೆಕ್ಷನ್. ಯಾವಾಗ ಎಕ್ಸ್ಟ್ರೀಮ್ ಲೆವೆಲ್ ಆಗಿರುವಂಥ ನೋವು ಅನುಭವಿಸ್ತಿರ್ತೀರ, ಇನ್ನೇನೂ ಉಳಿದಿಲ್ಲ ತಗೊಳ್ಳೋಕ್ಕೆ, ಸೊ ಪರವಾಗಿಲ್ಲ ಅನುಭವಿಸ್ಕೊಂಡು ಹೋಗ್ತೀನಿ ಅಂತ ನಿಮಗೆ ನೀವೇ ಸಮಜಾಯಿಸಿ ಕೊಟ್ಕೊಂಡು ಹೋಗ್ತೀರಾ. ದಟ್ ಈಸ್ ಕಾಲ್ಡ್ ಆಸ್ ಟ್ರಾಮಾ ಬಾಂಡಿಂಗ್. ಎಕ್ಸ್ಟ್ರೀಮ್ಲಿ ಎಕ್ಸ್ಪೋಸ್ ಟು ಅ ನೆಗೆಟಿವ್ ಸಿಚುವೇಶನ್ ವಿಚ್ ವಿಲ್ ಲೀಡ್ ಟು ಪೇಯ್ನ್, ಆ್ಯಂಡ್ ನೀವು ಆ ಪೇಯ್ನ್ಗೂ ಕೂಡ ಕಂಡೀಷನ್ ಆಗಿಬಿಟ್ಟಿರ್ತೀರ. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ನಿಮ್ಮ ಬಗ್ಗೆ ನಿಮಗೆ ನೋವಿದೆ ಅಂತ ಗೊತ್ತಿದ್ರೂ ಕೂಡ ನಾನು ಒಂಟಿಯಾಗಿದ್ದುಬಿಡ್ತೀನಿ, ನನಗೆ ಬೇರೆ ಹೋಪ್ಲೆಸ್ ಫೀಲಿಂಗ್ ಅಂತ ಹೇಳ್ತೀವಿ, ಈ ಒಂದು ರಿಲೇಷನ್ಶಿಪ್ನ ಬಿಟ್ಟು ಹೋದರೆ ನಾನು ಒಂಟಿಯಾಗೇ ಉಳಿದ್ಬಿಡ್ತೀನಿ, ಇನ್ಯಾರೂ ನನಗೆ ಸಪೋರ್ಟ್ ಇರಲ್ಲ ಮತ್ತು ನನ್ನ ಲೈಫ್ ಚೆನ್ನಾಗಿರೋದಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಒಳಗಾಗಿರ್ತೀರಿ. ಯಾಕಂದರೆ ನಿಮಗೆ ಆ ಟೈಮ್ನಲ್ಲಿ ನಿಮ್ಮ ಸೋಷಿಯಲ್ ಲೈಫ್ ಚೆನ್ನಾಗಿರೋದಿಲ್ಲ. ಟಾಕ್ಸಿಕ್ ರಿಲೇಷನ್ಶಿಪ್ನಲ್ಲಿ ಇರೋರ ಒಂದು ಫೋಕಸ್ ಏನಾಗಿರುತ್ತೆ ಅಂದರೆ ನಿಮ್ಮನ್ನು ಐಸೋಲೇಟ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿನೇ ಇಟ್ಕೊಂಡು ನಿಮ್ಮನ್ನು ಒಂಟಿಯಾಗಿ ಮಾಡಿಬಿಟ್ಟಿರ್ತಾರೆ. ನಿಮಗೆ ನಿಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲದೆ ಇರ್ಬೋದು, ನಿಮಗೆ ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಇಲ್ಲದೆ ಇರ್ಬೋದು, ನಿಮಗೆ ನಿಮ್ಮ ಸೊಸೈಟಿಲಿ ಆಚೆ ಹೋದರೆ ಬದುಕಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಭಯ ಕೂಡ ಇರುತ್ತೆ. ಸೊ ಎಲ್ಲ ರೀಸನ್ಗೂ ಕೂಡ ನೀವು ಆ ಒಂದು ರಿಲೇಷನ್ಶಿಪ್ನಲ್ಲಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಒಳಗಾಗಿರ್ತೀರ. ಬಟ್ ಲಾಜಿಕಲಿ ಸ್ಪೀಕಿಂಗ್ ಇಟ್ ಈಸ್ ನಾಟ್ ಅ ಗುಡ್ ಸೈನ್ ಫಾರ್ ಯು. ಇದು ನಿಮ್ಮ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಹೆಲ್ತ್ಗೆ ತುಂಬಾ ಇಂಪ್ಯಾಕ್ಟ್ ಬೀರುತ್ತೆ. ದಿನನಿತ್ಯ ಕೂಡ ನರಕನ ಅನುಭವಿಸ್ತಿರ್ತೀರ. ನಾನೇನು ಹೇಳ್ತೀನಿ ಅಂದರೆ ನೀವು ಯಾವತ್ತಿದ್ರೂ ಕೂಡ ನಿಮ್ಮ ಲೈಫ್ನ ರೀಸ್ಟಾರ್ಟ್ ಮಾಡಬಹುದು. ಅದು ನೀವು ಮನಸ್ಸು ಮಾಡಬೇಕಾಗತ್ತೆ, ಇನ್ಯಾರೂ ಅಲ್ಲ. ನೀವು ನಿಲ್ಲಬೇಕಾಗತ್ತೆ, ನೀವೊಂದು ನಿಲುವನ್ನು ಇಟ್ಕೋಬೇಕಾಗತ್ತೆ, ನೀವು ನೋ ಅಂತ ಹೇಳಬೇಕಾಗತ್ತೆ, ನೀವು ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ. ಹಾಗೂ ಅವ್ರು ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತಿದ್ರು ಕೂಡ ಅದನ್ನು ಸಹಿಸ್ಕೊಳ್ಳೇಬೇಕು ಅನ್ನೋ ರೂಲ್ಸ್ನ ಯಾರೂ ಸೆಟ್ ಮಾಡಿಲ್ಲ. ಅದನ್ನ ಸೆಟ್ ಮಾಡಿರೋದು ನೀವೇ ಆಗಿರ್ತೀರ. ಸಹಿಸ್ಕೊಂಡಷ್ಟು ಅವರು ಇನ್ನೂ ನೋವು ಕೊಡ್ತಾನೆ ಹೋಗ್ತಾರೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.